ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಈ ಒಂದು ವಿಡಿಯೋದಲ್ಲಿ ಪ್ರಥಮ PUC ವಾರ್ಷಿಕ ಪರೀಕ್ಷೆ ವ್ಯವಹಾರ ಅಧ್ಯಯನಕ್ಕೆ ಸಂಬಂಧಪಟ್ಟಾಗೆ ಇವತ್ತು ನಡೆದಿರುವಂತಹ ಎಕ್ಸಾಮ್ 2025ರ ಇವತ್ತು ನಡೆದಿರುವಂತಹ ಎಕ್ಸಾಮಿಗೆ ನಾನು ನಿಮಗೆ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಏನು ಪ್ರಶ್ನೆಗಳಿದೆ ಅದಕ್ಕೆ ಉತ್ತರವನ್ನು ಹೇಳ್ತಾ ಇದ್ದೀನಿ. ಸೊ ಕೆಲವೊಂದು ಜಿಲ್ಲೆಗಳಲ್ಲಿ ವ್ಯವಹಾರ ಅಧ್ಯಯನ ಬಿಸ್ನೆಸ್ ಸ್ಟಡೀಸ್ ಆಲ್ರೆಡಿ ಮುಗಿದೋಗಿದೆ, ಬಟ್ ಕೆಲವೊಂದು ಜಿಲ್ಲೆಗಳಲ್ಲಿ ಇನ್ನೂ ಆಗೋದಿದೆ. ಹಾಗಾಗಿ ಅವರಿಗೆ ಯಾವ ರೀತಿಯಾಗಿ ಪ್ರಶ್ನೆಗಳು ಬರುತ್ತೆ ಅನ್ನೋದಕ್ಕೆ ಒಂದು ಐಡಿಯಾ ಸಿಗುತ್ತೆ ಅನ್ನುವಂಥ ಕಾರಣಕ್ಕೆ ಈ ಒಂದು ಪ್ರಶ್ನೆ ಪತ್ರಿಕೆಗೆ ಉತ್ತರವನ್ನು ಹೇಳ್ತಾ ಇರುವಂಥದ್ದು. ಈ ಹಿಂದೆ ನಾನು 2024-25ನೇ ಸಾಲಿನ ಮಾದರಿ ಪ್ರಶ್ನೆ ಪತ್ರಿಕೆ ಏನಿದೆ ಅದಕ್ಕೆ ಉತ್ತರವನ್ನು ಹೇಳಿದ್ದೆ. ಅದರ ಜೊತೆಗೆ 2024ರ ವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗೂ ಉತ್ತರವನ್ನು ಹೇಳಿದ್ದೆ. ಅಲ್ಲಿಗೆ 2 ಪೇಪರ್ ಆಯಿತು. ಅದರ ಜೊತೆಗೆ ಹೋದ ವರ್ಷ ಅಂತ ಹೇಳಿದ್ರೆ 2023-24ನೇ ಸಾಲಿನ ಮಾದರಿ ಪ್ರಶ್ನೆ ಪತ್ರಿಕೆಗೂ ಕೂಡ ಉತ್ತರವನ್ನು ಹೇಳೋದ್ರ ಮೂಲಕ 3 ಪ್ರಶ್ನೆ ಪತ್ರಿಕೆಗಳಲ್ಲಿ ಯಾವ ರೀತಿಯಾಗಿ 2 ಅಂಕ, 4 ಅಂಕ, 8 ಅಂಕದ ಪ್ರಶ್ನೆಗಳು ಬಂದಿದೆ ಅನ್ನೋದನ್ನು ಹೇಳಿದ್ದೆ. ಅದರಿಂದ ನಿಮಗೇನು ಹೆಲ್ಪ್ ಆಗುತ್ತೆ ಅಂತ ಹೇಳಿದರೆ, ಪ್ರಶ್ನೆಗಳು ಯಾವ ರೀತಿ ರೈಸ್ ಆಗುತ್ತೆ ಅನ್ನೋದಕ್ಕೆ ನಿಮಗೆ ಹೆಲ್ಪ್ಫುಲ್ ಆಗಿರುತ್ತೆ. ಅದ್ರ ಜೊತೆಗೆ ಸಪ್ರೇಟಾಗಿ 8 ಅಂಕಕ್ಕೆ ಯಾವುದು ಓದ್ಕೊಳ್ಬೇಕು, 4 ಅಂಕ ವಿಭಾಗ ಸಿ ಪ್ರಶ್ನೆಗಳು ಯಾವುದು, ಉತ್ತರಗಳೇನು, ಉತ್ತರ ಸಹಿತ ಅಪ್ಲೋಡ್ ಮಾಡಿದ್ದೆ. ಆ ವಿಡಿಯೋಸ್ಗಳನ್ನ ನೀವೇನಾದರೂ ಇನ್ನೂ ವಾಚ್ ಮಾಡಿಲ್ಲ ಅಂತ ಹೇಳಿದ್ರೆ, ನಿಮಗೇನಾದರೂ ಇನ್ನೂ ಎಕ್ಸಾಮ್ ಕಂಪ್ಲೀಟ್ ಆಗಿಲ್ಲ ಅಂತ ಹೇಳಿದ್ರೆ ವಾಚ್ ಮಾಡಿದರೆ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಈ ಒಂದು ಪ್ರಶ್ನೆ ಪತ್ರಿಕೆ ನೋಡೋದ್ರಿಂದ ಒಂದಿಷ್ಟು ಕ್ವಶನ್ಸ್ಗಳು ಐಡಿಯಾ ಬರುತ್ತೆ. ಈ ರೀತಿಯಾಗೂ ಪ್ರಶ್ನೆಯನ್ನು ಕೇಳ್ತಾರಾ, ಇದನ್ನು ನಾವು ಓದ್ಕೊಳ್ಬೇಕಾ ಅನ್ನುವಂಥ ಒಂದು ಐಡಿಯಾ ನಿಮಗೆ ಬರುತ್ತೆ. ಇಲ್ಲಿ ಭಾಗ ಎ ಯಲ್ಲಿ ಬಹು ಆಯ್ಕೆ ಪ್ರಶ್ನೆಗಳು ಕೇಳಿದರೆ, ಮೊದಲ ಪ್ರಶ್ನೆ, ಈ ಕೆಳಗಿನ ಯಾವುದನ್ನು ವ್ಯಾಪಾರದ ಪೂರಕವೆಂದು ವರ್ಗೀಕರಿಸುವುದಿಲ್ಲ ಕೇಳಿದರೆ, ಗಣಿಗಾರಿಕೆ. ಯಾವುದೇ ಕಂಪನಿಯು ಸರ್ಕಾರಿ ಕಂಪನಿಯಾಗಬೇಕಾದರೆ ಸರ್ಕಾರವು ಹೊಂದಿರಬೇಕಾದ ಕಡಿಮೆ ಇಲ್ಲದಷ್ಟು ಪ್ರಮಾಣದ ಪಾವತಿಯಾದ ಬಂಡವಾಳ 51%. ನೆಕ್ಸ್ಟ್ 3ನೇ ಪ್ರಶ್ನೆ, ಒಬ್ಬ ಗ್ರಾಹಕ ಕಂಪ್ಯೂಟರ್ ಮತ್ತು ಇಂಟರ್ನೆಟ್ ಬಳಸಿ ತನ್ನ ಖಾತೆಯ ಬ್ಯಾಲೆನ್ಸ್ ತಪಾಸಣೆ, ಸಾಲಕ್ಕಾಗಿ ಅರ್ಜಿ, ಬಿಲ್ ಪಾವತಿಯಂತಹ ಬ್ಯಾಂಕಿಂಗ್ ಸೇವೆಗಳನ್ನು ಬ್ಯಾಂಕಿನ ಶಾಖೆಗೆ ಭೇಟಿ ನೀಡದೆಯೇ ಪಡೆಯಬಹುದು. ಬ್ಯಾಂಕುಗಳ ಈ ಸೇವೆಯನ್ನು ಡ್ಯಾಶ್ ಎನ್ನುತ್ತಾರೆ, ಇ ಬ್ಯಾಂಕಿಂಗ್. ನೆಕ್ಸ್ಟು, ಕಂಪನಿಯು ತನ್ನ ಹೆಸರನ್ನು ಅನುಮೋದಿಸಲು ಅರ್ಜಿಯನ್ನು ಡ್ಯಾಶ್ ರವರಿಗೆ ಸಲ್ಲಿಸಬೇಕು, ಕಂಪನಿಯ ನೋಂದಣಿ ಅಧಿಕಾರಿಗಳು. ಈ ಕೆಳಗಿನ ಯಾವುದು ಸ್ಥಿರ ಅಂಗಡಿಯಲ್ಲ? ಸ್ಥಿರ ಅಂಗಡಿ ಅಲ್ಲ ಕೇಳಿದರೆ ತಿರುಗು ವ್ಯಾಪಾರಿ. ನೆಕ್ಸ್ಟ್ ಬಿಟ್ಟ ಸ್ಥಳ ಪ್ರಶ್ನೆಗಳು, ಹಿಂದೂ ಅವಿಭಕ್ತ ಕುಟುಂಬ ಸಂಸ್ಥೆಯ ಮುಖ್ಯಸ್ಥನನ್ನು ಡ್ಯಾಶ್ ಎಂದು ಕರೆಯುತ್ತಾರೆ, ಕರ್ತ. ಡ್ಯಾಶ್ ಸೇವೆಯು ಉಪಗ್ರಹ ಆಧಾರಿತ ಮಾಧ್ಯಮ ಸೇವೆಯಾಗಿದೆ, DTH. ವಾಯು ಮಾಲಿನ್ಯದಿಂದಾಗಿ ಓಝೋನ್ ಪದರದಲ್ಲಿ ರಂಧ್ರ ಉಂಟಾಗಿದೆ. ಗ್ರಾಮೀಣ ಪ್ರದೇಶದಲ್ಲಿ ಸ್ಥಾಪಿಸಲ್ಪಟ್ಟ ಕೈಗಾರಿಕೆಗಳನ್ನು ಡ್ಯಾಶ್ ಎನ್ನುತ್ತಾರೆ, ಗುಡಿ ಕೈಗಾರಿಕೆ. ಡ್ಯಾಶ್ ಇದು ಆಮದು ವ್ಯವಹಾರದ ಪ್ರಮುಖ ದಾಖಲೆ ಪತ್ರವಾಗಿದೆ, ಭರಾವಣೆ ಪತ್ರ. ನೆಕ್ಸ್ಟು ಹೊಂದಿಸಿ ಬರೆಯಿರಿ ಪ್ರಶ್ನೆಗಳನ್ನ ಯಾವ ರೀತಿಯಾಗಿ ಕೇಳಿದರೆ ನೋಡ್ಕೊಳ್ಳಿ. ಮಿಶ್ರ ಆರ್ಥಿಕತೆ, ಖಾಸಗಿ ಮತ್ತು ಸಾರ್ವಜನಿಕ ವಲಯಗಳ ಉಪಸ್ಥಿತಿ. B2C ವ್ಯವಹಾರದಿಂದ ಗ್ರಾಹಕರಿಗೆ. ಸಾಮಾನ್ಯ ಷೇರುಗಳು, ಮಾಲೀಕತ್ವದ ಬಂಡವಾಳ. ಗ್ರಂಥಸ್ವಾಮ್ಯ, ನಕಲು ಮಾಡದಿರುವುದು. GST ಏಕರಾಷ್ಟ್ರ ಏಕ ತೆರಿಗೆ. ನೆಕ್ಸ್ಟ್ 1 ಅಂಕದ ಪ್ರಶ್ನೆಗಳು. ಉದ್ಯೋಗ ಎಂದರೇನು? ಕೊಟ್ಟ ಕೆಲಸವನ್ನು ನಿರ್ವಹಿಸಿ ಅದಕ್ಕೆ ಪ್ರತಿಫಲವಾಗಿ ಸಂಬಳವನ್ನು ಪಡೆಯುವುದು, ಇದನ್ನು ಉದ್ಯೋಗ ಅಂತ ಕರಿತೀವಿ. ಭಾರತದಲ್ಲಿ ಸಹಕಾರ ಸಂಘಗಳನ್ನು ಯಾವ ಕಾಯ್ದೆಯು ನಿಯಂತ್ರಿಸುತ್ತದೆ? 1912ರ ಕಾಯ್ದೆ. LICಯನ್ನು ವಿಸ್ತರಿಸಿ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್, ಕನ್ನಡದಲ್ಲಿ ಜೀವ ವಿಮಾ ನಿಗಮ. ಚಿಲ್ಲರೆ ವ್ಯಾಪಾರದ ಅರ್ಥವನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಸಗಟು ವ್ಯಾಪಾರಿಯಿಂದ ವಸ್ತುಗಳನ್ನು ಖರೀದಿಸಿ ಸಣ್ಣ ಪ್ರಮಾಣದಲ್ಲಿ ಅಂತಿಮ ಅನುಭೋಗಕ್ಕೆ ಮಾರುವುದನ್ನು ಚಿಲ್ಲರೆ ವ್ಯಾಪಾರ ಎಂದು ಕರೆಯುತ್ತಾರೆ. ಮಂಜು ಎಂಬುವವನು ಒಬ್ಬ ವ್ಯವಹಾರಸ್ಥನಾಗಿದ್ದು ಆತ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ತನ್ನ ವ್ಯವಹಾರವನ್ನು ವಿಸ್ತರಿಸಲು ಬಯಸುತ್ತಿದ್ದಾನೆ. ಹಾಗಾದರೆ ಅಂತಾರಾಷ್ಟ್ರೀಯ ವ್ಯವಹಾರದಲ್ಲಿ ಪ್ರವೇಶಿಸಲು ಆತನಿಗೆ ಲಭ್ಯವಿರುವ ಯಾವುದಾದರೂ ಒಂದು ಮಾರ್ಗವನ್ನು ತಿಳಿಸಿ. ಆಮದು ಮತ್ತು ರಫ್ತು, ಗುತ್ತಿಗೆ, ಉತ್ಪಾದನೆ. ಯಾವುದಾದ್ರೂ ಒಂದನ್ನು ಬರೆದರೆ ಸಾಕು. ಭಾಗ ಬಿ ಯಲ್ಲಿ ಕೇಳಿರುವಂತಹ 2 ಅಂಕದ ಪ್ರಶ್ನೆಗಳು. ವ್ಯವಹಾರದ ನಷ್ಟ ಭಯ ಎಂದರೇನು? 2 ಅಂಕಕ್ಕೆ. ವ್ಯವಹಾರ ನಷ್ಟ ಭಯ ಎಂದರೆ ಸಾಕಷ್ಟು ಲಾಭ ಗಳಿಸಲು ಸಾಧ್ಯವಾಗದಿರುವುದು ಅಥವಾ ಅನಿಶ್ಚಿತತೆ ಹಾಗೂ ಅನಿರೀಕ್ಷಿತ ಘಟನೆಗಳಿಂದ ಹಾನಿ ಭಯ ಉಂಟಾಗುವುದಾಗಿದೆ. ಸಹಕಾರಿ ಸಂಘದ ಯಾವುದಾದರೂ 2 ಪ್ರಕಾರಗಳನ್ನು ಹೆಸರಿಸಿ. ಬಳಕೆದಾರ ಸಹಕಾರ ಸಂಘ, ಉತ್ಪಾದಕರ ಸಹಕಾರ ಸಂಘ, ರೈತರ ಸಹಕಾರ ಸಂಘ. ಶಾಸನಬದ್ಧ ನಿಗಮಗಳ ಅರ್ಥ ಬರೆಯಿರಿ. ಶಾಸನಬದ್ಧ ನಿಗಮಗಳು ಸಂಸತ್ತು ಅಂಗೀಕರಿಸುವ ವಿಶೇಷ ಕಾನೂನಿನ ಮೂಲಕ ಅಸ್ತಿತ್ವಕ್ಕೆ ಬರುವ ಸರಕಾರಿ ಉದ್ದಿಮೆಗಳಾಗಿವೆ. ಉದಾಹರಣೆಗೆ ಭಾರತೀಯ ಹಣಕಾಸು ನಿಯಮ. ನೆಕ್ಸ್ಟು, ಆನ್ಲೈನ್ ವಹಿವಾಟುಗಳಲ್ಲಿ ಪಾವತಿಯ ಯಾವುದಾದರೂ 2 ವಿಧಾನಗಳನ್ನು ತಿಳಿಸಿ. ಆನ್ಲೈನ್ ವಹಿವಾಟುಗಳಲ್ಲಿ ಪಾವತಿ ವಿಧಾನ, ಇದು 4 ಅಂಕಕ್ಕೆ ಬಹುಮುಖ್ಯ ಪ್ರಶ್ನೆ ಅಂತ ಆಲ್ರೆಡಿ ಕೊಟ್ಟಿದ್ದೆ. ಬಟವಾಡೆ ನಂತರ ಪಾವತಿ, ಚೆಕ್, ನೆಟ್ ಬ್ಯಾಂಕಿಂಗ್ ವರ್ಗಾವಣೆ, ಕ್ರೆಡಿಟ್ ಅಥವಾ ಡೆಬಿಟ್ ಕಾರ್ಡ್, ಡಿಜಿಟಲ್ ನಗದು. ಮುಂದಿನ ಪ್ರಶ್ನೆ, ಗ್ರಾಹಕರಿಗೆ ಸಂಬಂಧಿಸಿದಂತೆ ವ್ಯವಹಾರದ ಯಾವುದಾದರೂ 2 ಸಾಮಾಜಿಕ ಹೊಣೆಗಾರಿಕೆಗಳನ್ನು ತಿಳಿಸಿ. ಗ್ರಾಹಕರಿಗೆ ಸಂಬಂಧಿಸಿದಂತೆ ವ್ಯವಹಾರದ ಸಾಮಾಜಿಕ ಹೊಣೆಗಾರಿಕೆಗಳು: ಉತ್ತಮ ಗುಣಮಟ್ಟದ ಪ್ರಮಾಣದ ಸರಕು ಮತ್ತು ಸೇವೆಗಳನ್ನು ಯೋಗ್ಯ ದರದಲ್ಲಿ ಗ್ರಾಹಕರಿಗೆ ನೀಡಬೇಕು. ಸರಕಿನ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಗ್ರಾಹಕರಿಗೆ ನೀಡಬೇಕು. ಮುಂದಿನ ಪ್ರಶ್ನೆ, ಕಂಪನಿಯ ಸ್ಥಾಪನೆಯಲ್ಲಿನ ಯಾವುದಾದರೂ 2 ಹಂತಗಳನ್ನು ಹೆಸರಿಸಿ.
ಕಂಪನಿಯ ಸ್ಥಾಪನೆಯಲ್ಲಿನ ಹಂತಗಳು, ಪ್ರವರ್ತನೆ, ನೋಂದಣಿ, ಬಂಡವಾಳ ಸಂಗ್ರಹಣೆ, ವ್ಯವಹಾರ ಪ್ರಾರಂಭಿಸುವುದು. ನೆಕ್ಸ್ಟು ಮುಂದಿನ ಪ್ರಶ್ನೆ, ವ್ಯವಹಾರದ ಹಣಕಾಸು ಎಂದರೇನು? ವ್ಯವಹಾರದ ಹಣಕಾಸು ಎಂದರೆ ಸಂಸ್ಥೆಯ ಹಣಕಾಸಿನ ಅಗತ್ಯತೆಗಳನ್ನು ಪೂರೈಸಲು ಬೇಕಾದ ಬಂಡವಾಳವನ್ನು ಯೋಜಿಸುವ, ಸಂಗ್ರಹಿಸುವ, ವಿನಿಯೋಗಿಸುವ ಮತ್ತು ನಿರ್ವಹಿಸುವುದಕ್ಕೆ ಸಂಬಂಧಿಸಿದ ಚಟುವಟಿಕೆಯಾಗಿದೆ. ಮುಂದಿನ ಪ್ರಶ್ನೆ, ಷೇರುಗಳ ಪ್ರಕಾರಗಳನ್ನು ಬರೆಯಿರಿ. ಷೇರುಗಳಲ್ಲಿ 2 ವಿಧ, ಸಾಮಾನ್ಯ ಷೇರುಗಳು, ಪ್ರಾಶಸ್ತ್ಯನ ಷೇರುಗಳು. ಮುಂದಿನ 2 ಅಂಕದ ಪ್ರಶ್ನೆ, ಉದ್ಯಮಶೀಲತೆ ಎಂದರೇನು? ವಾಣಿಜ್ಯೋದ್ಯಮವು ಲಾಭವನ್ನು ಗಳಿಸುವ ಸಲುವಾಗಿ ಅದರ ಯಾವುದೇ ಅನಿಶ್ಚಿತತೆಗಳೊಂದಿಗೆ ವ್ಯಾಪಾರ ಉದ್ಯಮವನ್ನು ಅಭಿವೃದ್ಧಿಪಡಿಸಲು, ಸಂಘಟಿಸಲು ಮತ್ತು ಸಾಮರ್ಥ್ಯ ಮತ್ತು ಸಿದ್ಧತೆಯಾಗಿದೆ. 2 ಅಂಕದ ಕೊನೆಯ ಪ್ರಶ್ನೆ, ಆಂತರಿಕ ವ್ಯಾಪಾರದ ವಿಧಗಳನ್ನು ತಿಳಿಸಿ ಅಂತ ಕೇಳಿದರೆ ಸಗಟು ವ್ಯಾಪಾರ, ಚಿಲ್ಲರೆ ವ್ಯಾಪಾರ. ನೆಕ್ಸ್ಟು ಭಾಗ ಸಿ ಯಲ್ಲಿ ಮಕ್ಕಳೇ ಬಹುಮುಖ್ಯವಾಗಿ ಹೇಳಿರುವಂಥ ಎಲ್ಲ ಪ್ರಶ್ನೆಗಳನ್ನು ಈ ಪೇಪರಲ್ಲಿ ಕೇಳಿದ್ದಾರೆ. ಹಾಗಾಗಿ ಇಲ್ಲಿರುವ ಪ್ರಶ್ನೆಗಳು ನಿಮಗೆ ಇಂಪಾರ್ಟೆಂಟೇ ಆಗಿರುತ್ತೆ. ಅಜಯ್ ಎನ್ನುವವರು ತನ್ನ ಸ್ವಂತ ಮಾಲೀಕತ್ವದೊಂದಿಗೆ ಒಂದು ಕಿರಾಣಿ ಅಂಗಡಿಯನ್ನು ನಡೆಸುತ್ತಿದ್ದಾರೆ. ಅಜಯ್ ಎನ್ನುವವರು ತನ್ನ ಸ್ವಂತ ಮಾಲೀಕತ್ವದೊಂದಿಗೆ, ಅಲ್ಲಿಗೆ ನೀವು ಇದಕ್ಕೆ ಉತ್ತರ ಏನಂತ ಬರಿಬೇಕು? ಏಕ ವ್ಯಕ್ತಿ ಮಾಲೀಕ ಸಂಸ್ಥೆ ಅಂತ ಬರಿಬೇಕು. ಇಲ್ಲಿ ಉಲ್ಲೇಖಿಸಲಾದ ವ್ಯವಹಾರ ಸಂಘಟನೆಯ ಪ್ರಕಾರ ಯಾವುದು? ಏಕ ವ್ಯಕ್ತಿ ಮಾಲೀಕತ್ವ ಸಂಸ್ಥೆ. ಅದರ 3 ಲಕ್ಷಣಗಳು ನಿಮಗೆ 4 ಅಂಕ 8 ಅಂಕದ ಪ್ರಶ್ನೆಗಳನ್ನ ಕೊಡುವಾಗ ಏಕ ವ್ಯಕ್ತಿ ಮಾಲೀಕ ಸಂಸ್ಥೆ ಆಗಿರಬಹುದು, ಕೂಡು ಬಂಡವಾಳ ಸಂಸ್ಥೆ ಆಗಿರಬಹುದು, ಪಾಲುದಾರಿಕೆ ಆಗಿರಬಹುದು, ಸಹಕಾರ ಸಂಘಗಳಾಗಿರಬಹುದು, ಅವಿಭಕ್ತ ಕುಟುಂಬ ಆಗಿರಬಹುದು. ಇದಿಷ್ಟು ಕೂಡ ಇಂಪಾರ್ಟೆಂಟು. 4 ಮತ್ತು 8 ಅಂಕ ಎರಡೂ ಕಡೆ ಕೂಡ ಪ್ರಶ್ನೆ ಬರೋದ್ರಿಂದ ಓದ್ಕೊಳ್ಳಿ ಮಕ್ಕಳೇ ಅಂತ ಹೇಳಿದ್ದೆ. ನೆಕ್ಸ್ಟು ಜಾಗತಿಕ ಉದ್ದಿಮೆಗಳ 4 ಲಕ್ಷಣಗಳು. 2024-25ನೇ ಮಾದರಿ ಪ್ರಶ್ನೆ ಪತ್ರಿಕೆ ಏನಿತ್ತು ಅದರಲ್ಲೂ ಕೂಡ ಈ ಪ್ರಶ್ನೆ ಇತ್ತು. ಸರಕು ಮತ್ತು ಸೇವೆಗಳ ನಡುವಿನ ವ್ಯತ್ಯಾಸ, ವೆರಿ ಇಂಪಾರ್ಟೆಂಟ್ ಕ್ವಶನ್. ಈ ವ್ಯವಹಾರದ 4 ಪ್ರಯೋಜನ, ಇದು ಕೂಡ ಇಂಪಾರ್ಟೆಂಟು. ಪರಿಸರ ಸಂರಕ್ಷಣೆಗಾಗಿ ನಾವು ತಗೊಳ್ಳುವಂತಹ ಕ್ರಮಗಳೇನು, ಇದು ಇಂಪಾರ್ಟೆಂಟು. ಕಂಪನಿಯ ಮನವಿ ಪತ್ರದ 4 ಕಲಮುಗಳನ್ನು, MOA ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್, ಇದು ಕೂಡ ನಾನು ಕೊಟ್ಟಿದ್ದೀನಿ. ಮನವಿ ಪತ್ರ ಇದ್ರದ್ದು 4 ಕಲಮುಗಳನ್ನು ಸಂಕ್ಷಿಪ್ತವಾಗಿ ಬರಿಬೇಕು. ಸಾರ್ವಜನಿಕ ಠೇವಣಿ ಉಳಿಸಿಕೊಂಡ ಗಳಿಕೆಗೆ ಟಿಪ್ಪಣಿಯನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಅದೇ ರೀತಿ 34ನೇ ಪ್ರಶ್ನೆ ಕೂಡ ನಾನು ಕೊಟ್ಟಿದ್ದೇ ಆಗಿತ್ತು. ಶುಗರ್ ಲಿಮಿಟೆಡ್ ಕಂಪನಿಯು ತನ್ನ ಇನ್ನೊಂದು ಉತ್ಪಾದನಾ ಘಟಕವನ್ನು ಸ್ಥಾಪಿಸಲು ನಿರ್ಧರಿಸಿದ್ದು, ಅದಕ್ಕಾಗಿ ಹಣವನ್ನು ಸಂಗ್ರಹಿಸಲು ಪ್ರಭಾವ ಬೀರಬಹುದಾದ ಯಾವುದಾದ್ರೂ 4 ಅಂಶಗಳು. ನೋಡಿ ಇಲ್ಲಿ, ಸೂಕ್ತವಾದ ಹಣಕಾಸಿನ ಮೂಲವನ್ನು ತನ್ನ ಕಂಪನಿ ಇನ್ನೊಂದು ಉತ್ಪಾದನಾ ಘಟಕವನ್ನು ಸ್ಥಾಪನೆ ಮಾಡೋದಕ್ಕೆ ಆಯ್ಕೆ ಮಾಡಬೇಕು ಅಂತ ಇದೆ. ಈ ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ಈ ಒಂದು ನಿರ್ಧಾರವನ್ನು ನೀವು ಕೈಗೊಳ್ಳುವಾಗ ಪ್ರಭಾವ ಬೀರುವಂತಹ ಅಂಶಗಳು ಯಾವುದು ಅಂತ ಕೇಳಿದರೆ ಇದು ಇಂಪಾರ್ಟೆಂಟು. ಸಣ್ಣ ವ್ಯವಹಾರಗಳು ಎದುರಿಸುತ್ತಿರುವಂತಹ 4 ಸಮಸ್ಯೆಗಳು ಯಾವುದು, ಇದು ಇಂಪಾರ್ಟೆಂಟು. ದೇಶೀಯ ವ್ಯವಹಾರ, ಅಂತಾರಾಷ್ಟ್ರೀಯ ವ್ಯವಹಾರಕ್ಕೆ ಇರುವಂತಹ ವ್ಯತ್ಯಾಸ, ಇದು ಕೂಡ ಹೇಳಿದ್ದೆ, ಇದು ಕೂಡ ಇಂಪಾರ್ಟೆಂಟು. ನೆಕ್ಸ್ಟು ಭಾಗ ಡಿ ಯಲ್ಲಿ ಕೇಳಿರುವಂತಹ 8 ಅಂಕದ ಬಹುಮುಖ್ಯ ಪ್ರಶ್ನೆಗಳು ಎಲ್ಲ ಕೊಟ್ಟಿರುವಂಥ ಪ್ರಶ್ನೆಗಳೇ. ವ್ಯವಹಾರ ಎಂದರೇನು, ಅದರ ಲಕ್ಷಣಗಳನ್ನು ವಿವರಿಸಿ, ಇದು ಇಂಪಾರ್ಟೆಂಟು. ಇದ್ರ ಜೊತೆಗೆ ವ್ಯವಹಾರದ ಉದ್ದೇಶಗಳು, ಅದು ಕೂಡ ಇಂಪಾರ್ಟೆಂಟು, ಕರೆಕ್ಟಾಗಿ ನೋಡ್ಕೊಳ್ಳಿ. ನೆಕ್ಸ್ಟು ಪಾಲುದಾರಿಕಾ ಸಂಸ್ಥೆಯ 4 ಅನುಕೂಲಗಳು, 4 ಅನಾನುಕೂಲತೆಗಳು. ಇಲ್ಲಿ ನಾನೇನು 5 ಕಾನ್ಸೆಪ್ಟ್ ಹೇಳಿದ್ದೀನಿ 2ನೇ ಅಧ್ಯಾಯದಲ್ಲಿ, ಅಷ್ಟು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ವಿಮೆ ಎಂದರೇನು, ವಿಮೆಯ ತತ್ವಗಳು. ಸೊ ಇದು ಕೂಡ ನಿಮಗೆ ಕೊಟ್ಟಿದ್ದಾಗಿತ್ತು. ಹಾಗಾಗಿ ನೋಡಿ, ಈಸಿಯಾಗಿ ಇದೆ ಈ ಒಂದು ಪ್ರಶ್ನೆ ಪತ್ರಿಕೆ. ಇಲ್ಲಿರುವಂಥ ಪ್ರಶ್ನೆಗಳನ್ನ ನೋಡಿ ನಿಮಗೊಂದು ಐಡಿಯಾ ಬಂದಿದೆ ಅಂದ್ಕೊಂಡಿದ್ದೀನಿ. ಯಾರ್ಯಾರಿಗೆ ಎಕ್ಸಾಮ್ ಆಗಿಲ್ಲ ಅವರಿಗೆ ಈ ರೀತಿ ಪ್ರಶ್ನೆಗಳು ಬರುತ್ತಾ ಅಂತ. ಕೊಟ್ಟಿರುವಂಥ ಪ್ರಶ್ನೆಗಳೇ ರಿಪೀಟ್ ಆಗ್ತದೆ. ಇದೆಲ್ಲ ಬಹುಮುಖ್ಯ ಪ್ರಶ್ನೆಗಳೇ, ಕರೆಕ್ಟಾಗಿ ನೋಡ್ಕೊಳ್ಬೇಕು. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಬಹುಮುಖ್ಯ ಟಾಪಿಕ್ ಒಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಈಗ ಸದ್ಯಕ್ಕೆ ಯಾರಿಗೆ ಯಾವ್ಯಾವ ಎಕ್ಸಾಮ್ ಆಗಿದೆ, ಯಾವ್ಯಾವ ಜಿಲ್ಲೆಯಲ್ಲಿ ಅಂತ ಹೇಳ್ಕೊಂಡು ಗೊತ್ತಾಗೋದಿಲ್ಲ. ಕಾರಣ ಎಲ್ಲರೂ ಕೂಡ ಎಲ್ಲ ರೀತಿಯ ಕಮೆಂಟ್ಗಳನ್ನ ಮಾಡ್ತಾ ಇದ್ದೀರಿ. ಕೆಲವರಿಗೆ ಎಕನಾಮಿಕ್ಸು, ಕೆಲವರಿಗೆ ಬಿಸ್ನೆಸ್ ಸ್ಟಡೀಸು, ಕೆಲವರಿಗೆ ಹಿಸ್ಟ್ರಿ, ಕೆಲವರಿಗೆ ಕನ್ನಡ, ಕೆಲವರಿಗೆ ಇಂಗ್ಲೀಷು, ಎಷ್ಟೋ ಜನಕ್ಕೆ ಅಕೌಂಟೆನ್ಸಿ ಕೂಡ ನಡೀತಾ ಇದೆ. ಹಾಗಾಗಿ ಇಲ್ಲಿ ಯಾವ ಒಂದು ಸಬ್ಜೆಕ್ಟ್ ಅಪ್ಲೋಡ್ ಆಗಿದೆ ಫುಲ್ಲು ಅದಕ್ಕೆ ಸಂಬಂಧಪಟ್ಟಂತೆ ಅದನ್ನು ಬಿಟ್ಟು ಉಳಿದಿರೋ ಸಬ್ಜೆಕ್ಟ್ ಹಾಕ್ತಾ ಇದ್ದೀನಿ. ಆದವರು ಬೇರೆ ಸಬ್ಜೆಕ್ಟ್ ನೋಡ್ಕೊಳ್ಳಿ, ಆಗದೆ ಇದ್ದವರು ಈ ಸಬ್ಜೆಕ್ಟ್ ಹೆಲ್ಪ್ ಆಗುತ್ತೆ. ಓಕೆನಾ? ಮುಂದೆ ನೋಡಿದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.